ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಮ್ಮನ್ನೆಲ್ಲ ಏನು ಜೋರಾಗಿ ಮಾಡಲ್ಲ, ಸಿಂಪಲ್ ಅಷ್ಟೇ. ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಒಂದು ನನಗೊಂದು ನಿಂಗೊಂದು ಬಾ ತಿನ್ನಕಲ್ಲ ಹೋಗ್ತಿರೋದಲ್ಲಿ ಬಾ. ಬಟ್ ಆದರೆ ಮಾತ್ರ ತುಂಬ ರಶ್ ಇತ್ತು ಶಿವನ ದೇವಸ್ಥಾನಕ್ಕೆ ಹೋದಾಗ. ಫುಲ್ಲು ಅಂದರೆ ಶಿವರಾತ್ರಿ ಹಬ್ಬ ಅಲ್ವಾ, ಲೈಕ್ ನಾನು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಕ್ಕೆ ಹೋದಾಗಲೂ ಹಬ್ಬದ ದಿನ ಟೈಮಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇದ್ದೇ ಇರುತ್ತೆ. ಅವತ್ತು ಕೃಷ್ಣ ಬ್ಲಾಗಲ್ಲೂ ಹಂಗೆ ಆಯಿತು. ಕೃಷ್ಣ ಜನ್ಮಾಷ್ಟಮಿ ದಿನವೂ ಇಸ್ಕಾನಲ್ಲಿ ತುಂಬ ರಶ್ ಇತ್ತು. ಇವತ್ತು ಅಷ್ಟೇ ಇಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ಆಲ್ಮೋಸ್ಟ್ ಒಂದು 1 ಅವರ್ ಮೇಲೆ ನಿಂತಿದ್ದೀವಿ ಅನಿಸುತ್ತೆ ನಾವು ಅಲ್ಲಿ ಕ್ಯೂ ಅಂದರೆ ಹೋಗೋದಕ್ಕೊಳಗಡೆ 1 ಅವರ್ ಮೇಲೆ ನಿಂತಿದ್ವಿ. ಅದು ತುಂಬ ಫಾಸ್ಟಾಗಿ ಪೂಜೆ ಮಾಡಿಕೊಡ್ತಿದ್ದಾರೆ. ಬಟ್ ಆದರೂ ತುಂಬ ಜನ ಇದ್ದರು. ಬಟ್ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡೋದಕ್ಕೆಲ್ಲ ಸ್ವಲ್ಪ ಖುಷಿ. ಹಾಗೆ ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ತಿಳಿಸಿ ಅಂತ ಹೇಳಿದೆ. ನಮ್ಮದ್ರಲ್ಲೆಲ್ಲ ನಾವು ಅಂದರೆ ಕೆಲವೊಂದೊಂದು ಟೈಮ್ ಮಾಡ್ತೀವಿ, ಕೆಲವೊಂದೊಂದು ಟೈಮ್ ಮಾಡಲ್ಲ. ಉಪವಾಸ ಎಲ್ಲ ಇರ್ತಾರೆ. ಉಪವಾಸ ಇದ್ದು ಮತ್ತು ನೈಟೆಲ್ಲ ಜಾಗರಣೆ ಇದ್ದು ಇಲ್ಲ ಶಿವನ ಪೂಜೆ ಮಾಡ್ತಾರೆ. ನಾನು ಒಂದ್ಸರಿ ಅಂದರೆ ಆವಾಗ ಚಿಕ್ಕ ಹುಡುಗಿಯೆಲ್ಲ ಒಂದ್ಸರಿ ಮಾಡಿದ್ವಿ. ಅಂದರೆ ಅವಾಗೆಲ್ಲ ಸ್ವಲ್ಪ ಕ್ರೇಜ್ ಎಲ್ಲ ಈ ಥರ ಎಲ್ಲ ಮನೇಲಿ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ ಜಾಗರಣೆ ಆ ಥರ ಈ ಥರ ಅಂದ್ಕೊಂಡು ಸ್ವಲ್ಪ ಎದ್ದಿರೋದು ಮತ್ತು ಉಪವಾಸ ಮಾಡ್ತೀನಿ ಅಂತ ಅಂದ್ಕೊಂಡು ಒಂದು ಟೈಮ್ ಒಂದು ಹೊತ್ತು ಉಪವಾಸ ಇದ್ದು ಮಧ್ಯಾಹ್ನಕ್ಕೆಲ್ಲ ಹೊಟ್ಟೆ ಹಸಿತಿದೆ ಅಂತ ಊಟ ಮಾಡಿರೋದೆಲ್ಲ ಉಂಟು. ಅದೆಲ್ಲ ನೆನೆಸ್ಕೊಂಡು ನಗು ಬರುತ್ತೆ ಈಗ. ಬಟ್ ಈಗೆಲ್ಲ ಅಷ್ಟಾಗಿ ಏನು ಉಪವಾಸ ಆ ಥರ ಎಲ್ಲ ಏನು ಮಾಡೋಕ್ಕೋಗಲ್ಲ. ಶಿವರಾತ್ರಿ ಹಬ್ಬ ನಾನೇನು ಅಷ್ಟಾಗಿ ಆಚರಿಸಿಲ್ಲ. ಅದೇ ಮನೇಲಿ ಪೂಜೆ ಮಾಡಿಕೊಂಡು ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಬಟ್ ತುಂಬ ಚೆನ್ನಾಗಿ ಹಬ್ಬ ಮಾಡೋರು ಇದ್ದಾರೆ. ನಮ್ಮನೆ ಅಕ್ಕಪಕ್ಕ ಎಲ್ಲ ನೋಡಿದ್ಮೇಲೆ ದೇ ಆರ್ ಆಲ್ಮೋಸ್ಟು ನೈಟೆಲ್ಲ ಫುಲ್ ನಿದ್ದೆನೇ ಮಾಡಿಲ್ಲ. ಅದೇನೋ ಮಾಡ್ತಾಯಿದ್ರು ಅವ್ರ ಮನೇಲಿ ಪೂಜೆ ಅನಿಸುತ್ತೆ. ಪೂಜೆನೋ ಅಥವಾ ಜಾಗರಣೆಯಲ್ಲಿ ಏನೋ ಭಜನೆ ಟೈಪ್ ಏನೋ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾವು ಒಂದು 5 ಮಿನಿಟ್ಸ್ ಏನೋ ಹೋಗ್ಬಿಟ್ಟು ಬಂದ್ವಿ. ಬಟ್ ಕ್ಲಿಪ್ಪಿಂಗ್ ತೆಗೆದು ಮರ್ತೋಯ್ತು ನಂಗೆ. ಅಂದರೆ ಆ ಥರ ಹೊಸ ಜಾಗಕ್ಕೆ ಹೋದಾಗ ಒಂದು ಸ್ವಲ್ಪ ವೀಡಿಯೋ ಮಾಡಬೇಕಾದ್ರೆ ಒಂಚೂರು ಹಿಂದೆ ಮುಂದೆ ನೋಡ್ತೀನಿ. ಬಟ್ ಚೆನ್ನಾಗಿ ಮಾಡಿದ್ರೆಲ್ಲ. ದೇವಸ್ಥಾನಗಳಿಗೆ ಮಾತ್ರ ಮಕ್ಳನ್ನ ಕರ್ಕೊಂಡು ಹೋಗ್ಬಾರ್ದು. ತುಂಬ ಹಿಂಸೆ ಅಲ್ಲಿ. ಆಲ್ಮೋಸ್ಟ್ ಒಂದು 5-6 ಮೆಂಬರ್ಸ್ ಮಕ್ಕಳು ಬಂದಿದ್ರು. ಸುಮ್ಮನೆ ಕುತ್ಕೊತಾನೆ ಇರಲಿಲ್ಲ. ನಮ್ಮ ಮನೇಲಿ ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ಆಡ್ತಿದ್ದ ಅಂತಂದರೆ ಯಾವಾಗ ವಾಪಸ್ ಹೋಗ್ಬಿಡೋಣಪ್ಪ ಅನಿಸ್ಬಿಟ್ಟಿತ್ತು. ಕೈಯೇ ಸಿಗ್ತಿಲ್ಲ. ನಾವು ಕ್ಯೂ ಅಲ್ಲಿ ಇದ್ದೀವಿ. ಒಂದು ಕೈ ಬಿಟ್ಬಿಟ್ಟು ಹೋಗಿ ಮಧ್ಯದಲ್ಲೆಲ್ಲ ಆಟಾಡ್ತಿದ್ದ. ನಾವು ಇನ್ನೇನು ಮಾಡೋದು ಬಿಡು ಅಂತ ಅಂದ್ಬಿಟ್ಟು. ಲೈಕ್ ಇಲ್ಲಿ ಶಿವಂದು ಫೋಟೋ ಹಾಕಿದ್ದೀನಿ ನೋಡ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಬಟ್ ಚೆನ್ನಾಗಿತ್ತು ನೋಡೋದಕ್ಕೆಲ್ಲ. ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ